Hi, good morning. So, welcome to Expert Public School online classes, English grammar and speaking skills. Auxiliary verbs. It means helping verbs, nothing but helping verbs sometimes. Okay. How to use do and does. How to use do and does. Okay. Example. ಸೊ ನೋಡಿ ಇವಾಗ ನಾವು ಹೆಲ್ಪಿಂಗ್ ವರ್ಬ್ಸ್ ಸಾಕಷ್ಟು ಬರ್ತವೆ. ಓಕೆ, 12 ಟೆನ್ಸ್ ಇದಾವೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಅದೇ ತರನೇ ಪಾಸ್ಟ್ ಟೆನ್ಸ್, ಅದೇ ತರನೇ ಫ್ಯೂಚರ್ ಟೆನ್ಸ್. ಇವತ್ತು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿರುವಂತ ಡೂ ಮತ್ತು ಡಸ್ ಅನ್ನುವಂತ ಎರಡೇ ಎರಡು ಹೆಲ್ಪಿಂಗ್ ವರ್ಬ್ಸ್ ಹೇಗೆ ಯೂಸ್ ಮಾಡೋದನ್ನ ಕಲಿಸ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ನೋಡಿ ಎಕ್ಸಾಂಪಲ್ ಡೂ ಅನ್ನ ಹೇಗೆ ಯೂಸ್ ಮಾಡಬೇಕು. ಡೂ ಯು ನೋ ಇಂಗ್ಲಿಷ್? ನಿನಗೆ ಇಂಗ್ಲಿಷ್ ಗೊತ್ತಾ? ನಿನಗೆ ಇಂಗ್ಲಿಷ್ ಗೊತ್ತಾ ಅಥವಾ ಇಂಗ್ಲಿಷ್ ಬರುತ್ತಾ ಅಂತ ಹೇಳ್ದಂಗೆ. ಓಕೆ, ಡು ಐ ಗೋ ಟು ಬ್ಯಾಂಗಲೂರ್? ಓಕೆ, ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಓಕೆ, ಐ ಬಂದಾಗೂ ಡು ಯೂಸ್ ಮಾಡಬೇಕು, ಯು ಬಂದಾಗೂ ಡು ಯೂಸ್ ಮಾಡಬೇಕು, ದೇ ಬಂದಾಗೂ ಡು ಯೂಸ್ ಮಾಡಬೇಕು, ವಿ ಬಂದಾಗೂ ಡು ಯೂಸ್ ಮಾಡಬೇಕು. ಓಕೆ, ಡು ದೇ ರೀಡ್ ಕನ್ನಡ? ಓಕೆ, ಡು ದೇ ರೀಡ್ ಕನ್ನಡ? ಅವರು ಕನ್ನಡವನ್ನು ಓದುತ್ತಾರೆ. ಅವರು ಕನ್ನಡವನ್ನು ಓದುತ್ತಾರೆ. ಓಕೆ, ನೆಕ್ಸ್ಟ್ ಡು ವಿ ಪಾಸ್ ಎಸ್ ಎಸ್ ಎಲ್ ಸಿ ದಿಸ್ ಇಯರ್? ಓಕೆ, ಸೊ ಈ ವರ್ಷ ಎಸ್ ಎಸ್ ಎಲ್ ಸಿ ಅನ್ನು ಪಾಸ್ ಆಗುತ್ತೇವೆಯೇ? ನಾವು ಈ ವರ್ಷ ಎಸ್ ಎಸ್ ಎಲ್ ಸಿ ಅನ್ನು ಪಾಸ್ ಆಗುತ್ತೇವೆ. ಸೊ ಈ ರೀತಿ ಡೂ ಅನ್ನ ಯೂಸ್ ಮಾಡಿ ನಾವು ಕ್ವಶನ್ ಅನ್ನ ಕೇಳಬಹುದು. ಓಕೆ, ದ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಸ್ಪೀಕಿಂಗ್ ಸ್ಕಿಲ್ಸ್ ಆಲ್ಸೋ. ಓಕೆ, ನೆಕ್ಸ್ಟ್ ಡಸ್ ಅನ್ನ ಹೇಗೆ ಯೂಸ್ ಮಾಡೋದು. ಡಸ್ ಈ ರೈಟ್ ಅ ಲೆಟರ್? ಡಸ್ ಈ ರೈಟ್ ಅ ಲೆಟರ್? ಅವನು ಒಂದು ಪತ್ರವನ್ನು ಬರೆಯುತ್ತಾನೆಯೇ? ಸೊ ನೋಡಿ, ಈ ಸಿ ಇಟ್ ಮತ್ತು ಯಾವುದೇ ವ್ಯಕ್ತಿ ಹೆಸರು, ಪ್ರಾಣಿ ಹೆಸರು, ಸ್ಥಳದ ಹೆಸರು ಬಂದಾಗ ಏನ್ ಮಾಡ್ಬೇಕು ನಾವು, ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ನಾವು ಏನ್ ಮಾಡ್ಬೇಕಂದ್ರೆ ಡಸ್ ಅನ್ನೋದನ್ನ ಯೂಸ್ ಮಾಡಬೇಕು. ಯಾವ್ದು ಯೂಸ್ ಮಾಡಬೇಕು? ಡಸ್. ಓಕೆ, ಡಸ್ ಈ ರೈಟ್ ಎ ಲೆಟರ್? ಅವನೊಂದು ಪತ್ರವನ್ನು ಬರೆಯುತ್ತಾನೆ. ಡಸ್ ಶಿ ಅಂಡರ್ಸ್ಟ್ಯಾಂಡ್ ಮೈ ಲೆಸನ್? ಅವಳು ನನ್ನ ಲೆಸನ್ ಅನ್ನ ಅರ್ಥ ಮಾಡಿಕೊಳ್ಳುತ್ತಾಳೆ. ಡಸ್ ಇಟ್ ರೈನ್ ಟುಡೇ? ಓಕೆ, ಇಂದು ಮಳೆಯಾಗುತ್ತದೆ. ಡಸ್ ಇಟ್ ರೈನ್ ಟುಡೇ? ಓಕೆ, ಡಸ್ ನವೀನ್ ಸಿಂಗ್ ಅ ಸಾಂಗ್? ನವೀನನು ಒಂದು ಹಾಡನ್ನು ಆಡುತ್ತಾನೆ. ಈ ರೀತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರುವಂತ ಸೊ ನಾವು ಏನ್ ಮಾಡ್ಬೇಕಂದ್ರೆ ಸೆಂಟೆನ್ಸ್ ಗಳನ್ನ ಸೊ ಯೂಸ್ ಮಾಡಬಹುದು. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಗಳು ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್. ಇನ್ನು ನಾವು ಮುಂದಿನ ಟಾಪಿಕ್ ನಲ್ಲಿ ಸೊ ನೆಕ್ಸ್ಟ್ ಟಾಪಿಕ್ಸ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇವತ್ತಿನ ದಿನ ಪಾರ್ಟ್ 1. ನೆಕ್ಸ್ಟ್ ಟಾಪಿಕ್ಸ್ ನಲ್ಲಿ ನಾವು ಸಾಕಷ್ಟು ನಿಮಗೆ ಇಂಗ್ಲಿಷ್ ಗ್ರಾಮರ್, ಸ್ಪೀಕಿಂಗ್ ಸ್ಕಿಲ್ಸ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಈ ರೀತಿ ವಿಡಿಯೋಸ್ಗಳು ಬರ್ತಿರ್ತವೆ. ಯೂಟ್ಯೂಬ್ ನಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಎಕ್ಸ್ಪರ್ಟ್ ಪಬ್ಲಿಕ್ ಸ್ಕೂಲ್ ಅಂತ ಟೈಪ್ ಮಾಡಿದ್ರೆ ಆಯ್ತು, ಎಲ್ಲಾ ವಿಡಿಯೋಸ್ಗಳು ದಿನಾಲು ನಿಮ್ಗೆ ಸಿಗುತ್ತಾ ಇರುತ್ತೆ. ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ.